ಯತ್ನಾಳ್ ಸೀನಿಯರ್ ಲೀಡರು, ಹಿಂದೆ ಕೇಂದ್ರದಲ್ಲಿ ಸಚಿವರಾಗಿರೋ ವಾಜಪೇಯಿ ಅವರ ಸಂಪುಟದಲ್ಲಿ ಅವರು ಸೀನಿಯರ್ ಲೀಡರ್ ಇದ್ದಾರೆ. ಅವ್ರು ಏನು ಮಾತಾಡ್ತಾರೆ ಅನ್ನೋಕ್ಕೆ ನಾನು ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಹೊಸ ಪಾರ್ಟಿ ಕಟ್ಟೆಗೆಲ್ಲ ಕಳ್ದುಡ್ಡು ಬೇಕ್ರಿ. ಇವಾಗೆಲ್ಲ ಯಾವಂತೂ ಕಳ್ದುಡ್ಡು ಐತೆ ನಡೀರಿ, ಕಳ್ದುಡ್ಡಿರೋ ಕಟ್ಬೋದು ಅಷ್ಟೇ. ಯತ್ನಾಳ್ ಎಲ್ಲಿ ಕಟ್ತಾರೆ? ನಾವು ನೋಡಿ, ಈಗಿನ ಸಂದರ್ಭದಲ್ಲಿ ಯಾರು ಹೊಸ ಪಕ್ಷ ಕಟ್ಟಿ ಸರ್ವೈವ್ ಆಗಲಿಕ್ಕೆ ಆಗೋದಿಲ್ಲ. ಇತಿಹಾಸ ನೋಡಿ, ಸುರಾಜ್ಯ ಪಕ್ಷ ಅಂತೇಳಿ ಕೆಂಗಲ್ ಹನುಮಂತಯ್ಯನವ್ರು ಕಟ್ಟಿದ್ರು, ಅದು ಫೇಲ್ಯೂರ್. ಅದೇನು ಕೆಂಗಲ್ ಹನುಮಂತಯ್ಯ ಏನು ಸ್ಟೇಟಸ್ ಏನು, ಅವ್ರ ಸ್ಟೇಚರು ಅವರೇ ಕಟ್ಟಿ ಸುರಾಜ್ಯ ಪಕ್ಷ ಅಂತ ಕಟ್ಟಿದ್ರು. ಭಾಳ ಜನಕ್ಕೆ ಗೊತ್ತಿಲ್ಲ, ಆಯಿತಾ. ಆಮೇಲಿಂದ ದೇವರಾಜ್ ಅರಸರು ಕೂಡ ಪಕ್ಷ ಕಟ್ಟಿದ್ರು, ಅದು ಕೂಡ ಕ್ರಾಂತಿರಂಗ. ಏನಂತ ಕಟ್ಟಬೇಡಿ, ಹೋಗ್ಬೇಡಿ, ಇಂದಿರಾ ಗಾಂಧಿ ಬಿಟ್ಟು ನೀವು ಬೇರೆ ಹೋಗ್ಬಾರ್ದು ಅಂತ ಹೇಳಿದ್ದೆ ನಾನು. ಇವರೆಲ್ಲ ಬಂದು ಹೊಗಳ್ಭಟ್ರು ಹೇಳ್ತಾರೆ ಎಲ್ಲ ನಿಮ್ಮಿಂದನೇ ಜನ ಅವರೇ ಅಂತ. ನಿಮ್ಮಿಂದ ಜನ ಇರಬಹುದು, ಆದರೆ ಇಂದಿರಾ ಗಾಂಧಿ ಹೋಲಿಸ್ಕೊಳಕ್ಕೆ ಹೋಗಬೇಡಿ ನೀವು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡಿದ್ದೆ. ಯಾಕೆಂದರೆ ನಾನು ಅವರ ಅಪ್ಪಟ ಅಭಿಮಾನಿ ನಾನು ಹೇಳಿದ್ದೆ. ಆದರೆ ಅವತ್ತು ಅವ್ರಿಗೆ ಪರಿಣಾಮ ಲೋಕಸಭೆ ಚುನಾವಣೆ ಬಂದ್ಬಿಡ್ತಿದ್ದೇನೆ. ಬರದೇ ಇದ್ರೆ 79ನಲ್ಲಿ 83ವರೆಗೂ ಅರಸುವರೆ ಬದುಕಿದ್ರೆ 83ಗೆ ಅವರೇ ಚೀಫ್ ಮಿನಿಸ್ಟರ್ ಆಗ್ತಿದ್ರು, ಯಾವುದನ್ನ ಪಾರ್ಟಿ ಇರಲಿ. ಸೊ ಆದರೆ ಅದು ಸಂದರ್ಭ ಕಾಲ ಆ ರೀತಿಯ ಒಂದು ಬದಲಾವಣೆಗಳಿಗೆ ಇಂದಿರಾ ಗಾಂಧಿ ವಿರುದ್ಧವಾಗಿ ಹೋಗ್ತಕ್ಕಂಥದ್ದಕ್ಕೆ ಪಕ್ವ ಇರಲಿಲ್ಲ. ಅದರಿಂದ ರಾಜಕೀಯದಲ್ಲಿ ಸ್ಥಿತ್ಯಂತರಗಳು ಆಗಿದ್ದಾವೆ. ಹಾಗೆ ಅಂದ್ಕೊಂಡು ಪಕ್ಷ ಕಟ್ಟೋದು, ಈಗ ಇವರು ರಾಮಕೃಷ್ಣ ಹೆಗಡೆ ಅವ್ರು ಕಟ್ಟಿದ್ರು, ಮತ್ತು ಹೀಗೆ ಭಾಳಷ್ಟು ಜನ ಕರ್ನಾಟಕದಲ್ಲಿ ಪಕ್ಷಗಳನ್ನು ಕಟ್ಟಿದ್ದಾರೆ. ಆ ಪಕ್ಷಗಳು ಯಾವುವು ಕೂಡ ಯಶಸ್ಸಾಗಿಲ್ಲ.